ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಅಲ್ಲಿದೆ ಕಿಲೋಮೀಟರ್ ಆಗುತ್ತೆ. ಹೇಳ್ರಿ ಯಜಮಾನ್ರೆ. ಇಲ್ಲಿ ಯಾವ್ದೋ ಕಾಫಿ ತೋಟ ಕರ್ಕೊಂಬಂದವ್ರೆ. ಇಲ್ಲಿ ಜಿಗಣೆಗಳು ಮಹಾ ಸಂಗಮ ಇದಾವಂತೆ. ನಾವು ಪ್ಯಾಂಟ್ ಹೇಳ್ಕೊಂಡು ಕೆಳಗಡೆ ನೋಡ್ಕೊಂಡು ಓಡಾಡ್ತಾ ಇದೀವಿ. ಬೈಸಿಮೆ ಅವರಿಗೆಲ್ಲ ಮಲ್ನಾಡ್ ತೋರಿಸ್ತಾ ಇದೀವಿ. ಬಂದಾಗಿಂದ ಮಳೆ ಏನಿದು ನಿಮ್ ಊರ ಬಚ್ಚಲು ಮನೆನಾ ಅಂತಿದ್ದಾರೆ. ರಂಗಾಯಣ ರಘು ಅವರು ವರ್ಲ್ಡ್ ಫೇಮಸ್ ಡೈಲಾಗ್ ಇದೆ ಯಾವ್ದು ಗಾಳಿಪಟದಲ್ಲಿ, ಮನೆನಾ ಇದು ಊರ ಬತ್ಲು ಮನೆನಾ ಅಂತ. ಬತ್ಲು ಮನೆನೇ ಇದು, ಬಾಯಿನ ಬಚ್ಚಲ್ ಮನೆ. ಏನಕ್ಷ ಏನ್ ಊರು ಇದು? ಯಾವಾಗ್ಲೂ ಒಳ್ಳೆ ಬಚ್ಚಲ್ ಮನೆ ಇದ್ದಂಗೆ ಇರ್ತೈತಿ. 100% ಕರೆಕ್ಟ್. ಅದು ಬತ್ಲು ಮನೆನೇ ಇದು. ನಮ್ಮೂರು ಇದು ನೋಡಿ ಶೋಗಿಡ ಅಂತ 3 ಸರ್ತಿ ಹೊಡಿಬೇಕು. ಪಾರ್ಥೇನಿಯಂ ತಮ್ಮ ಇದು. ಇದ್ರ ಹಿಂದೆ ಒಂದು ಹಿಸ್ಟ್ರಿ ಇದೆ. ಪಾರ್ಥೇನಿಯಂ ತಮ್ಮ ಇದು ಒಳ್ಳೆ ಗಿಡ ಅಲ್ಲ ಆಕ್ಚುಲಿ, ಯಾರೋ ಶೋ ಗಿಡ ಅಂತ ಒಂದ್ ಹತ್ಕೊಳ್ತಿಲ್ಲ ಇಲ್ಲಿ ಕಾಲಿಗೆ. ಎಲ್ಲೇ ಇಲ್ಲ ಮಾವ, ಇವತ್ತು ಹತ್ತಕ್ ಸಾಧ್ಯನೇ ಇಲ್ಲ. ನಾನು ತುಂಬಾ ನೋಡ್ಕೊಳ್ತಾ ಇದ್ದೀನಿ. ಸೊ ಯಾರೋ ರಾಂಗ್ ಆಗಿ ಇದನ್ನ ಶೋ ಗಿಡ ಅಂತ ತಂದು ಒಂದ್ ತೋಟಕ್ಕೆ ಹಾಕಿ ಇಡೀ ಬೆಟ್ಟನೇ ಹತ್ಕೊಂಡ್ಬಿಟ್ಟಿದೆ. ತುಂಬಾ ತೋಟಗಳಾಗ್ಬಿಟ್ಟಿದೆ ಅಂತ. ಇದು ಗಿಡನು ಅತಿ ಆದ್ರೆ ಹಿಂಗಾಗುತ್ತೆ. ಇವರಿಗೆ ಇಲ್ಲಿ ಮೆಣಸಿತ್ತು ತುಂಬಾ. ಬೌಂಡ್ರೀಸ್ ಹಾಕಿ ಇದು ಜಾದು. ಇವರು ಕುಶಲ್ ಗೌಡ ಅಂತ, ಇವರು ಅವ್ರ ವೈಫ್ ಸ್ಮಿತಾ ಗೌಡ ಅಂತ. ನಿಮ್ಗೆಲ್ ಸಿಕ್ತು ಕಿತ್ಲೆ ಹಣ್ಣು? ಅದೇ ಅವ್ರದ ಅಕ್ಕ, ಮೂಸುಂಬಿ ಅಕ್ಕ ಅಂತ, ಕಿತ್ಲೆ ಹಣ್ಣು ತಂಗಿ ಅಂತ. ಗೊತ್ತಾ ನಿಂಗೆ? ಇವ್ರು ಸುಧಾಮಿ ಅಂತ, ಇದು ಇವ್ರದೇ ತೋಟ. ಇವರು ಸುಬ್ಬರಾವ್ ಅಂತ. ಸುಬ್ಬರಾವ್ ಹೆಸರು ಕರ್ನಲ್ ಮಾವ ಹಾಯ್ ಮಾಡಿ. 15 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡಿ ಬಂದಿದ್ದಾರೆ. ಇವ್ರ ಮನೇಲಿ 4 ಗಲ್ಲಿದಾವೆ. ಗಲ್ಲಿದಾವೆ. ಒಂದು ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದು ಗನ್ನು. ಈ ಕಡೆ ಇರೋದು ಬ್ರಹ್ಮೋಸ್ ಮಿಸೈಲು. ಬ್ರಹ್ಮೋಸ್ ಮಿಸೈಲ್ ಇವೇ 2 ಗನ್ನು ನಮ್ಮ ಮಾವನ ಹತ್ರ ಇರೋದು. ಯಾವ ಒಂದು ವಿಷಯಕ್ಕೋಸ್ಕರ ನಾವೆಲ್ಲ ಹೆದರ್ತಾ ಇದ್ವೋ, ತೋರ್ಸಿ ಅದಿದೇ ವಿಷಯ. ಜಿಗಣೆ ಒಂದು ಸಲ ಮೈಗೆ ಹತ್ತಿತು ಅಂದ್ರೆ ರಕ್ತ ಪೂರ್ತಿ ಕುಡ್ದೆ ನಿಮ್ ಮೈಯಿಂದ ಎಳೆಯೋದು. ಇವಳು ಒಂಥರ ಪ್ರಾಣಿ ಇದ್ದಂಗೆ. ಜಾಗ ಬಿಡ, ನಾನು ಹೋಗ್ತೀನಿ. ನೋಡಲಿ ಓ ಮಳೆ ಜೋರಾಯ್ತು. ಬನ್ನಿ ನಿಧಾನ, ಜಾರ್ಕೊ ಬೀಳ್ತೀರ. ಓಡಿ ಎಲ್ರು ಕಾಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಬೆಳ್ಸಂದಿ ನೋಡ್ಕೊಳ್ಳಿ. ಒಂದ್ ರಾಶಿ ಜಿಗಣೆ ಇರುತ್ತೆ. ನನ್ ಗಂಡಂಗೆ 2 ಜಿಗಣೆ ಹತ್ತಿದ್ವಲ್ಲ ಅಂತ. ನನ್ ಗಂಡ ಬಹಳ ಸ್ವೀಟ್. ಅದಕ್ಕೆ ಏನಾಗ್ತಿದೆ ಮನೆ ಒಳಗೆ ಬಂದ ಮೇಲೆ ಒಬ್ರು ಕಾಲಲ್ಲಿ ಜಿಗಣೆ ಕಾಣಿಸ್ತಾ ಇದೆ. ಅವ್ರ ಪಕ್ಕದಲ್ಲಿ ಭಯ ಬಿಸಿ ತಾಕ್ಸ್. ಅವ್ರ ಕಾಲ್ಗಿಲ್ ಸುಟ್ಟಿಯೋ. ಅವಳ ಕೈಯಲ್ಲೇ ತೆಗಿತಾಳೆ. ಈಗಷ್ಟೇ ಈ ಪ್ರಾಪರ್ಟಿಗೆ ಎಂಟ್ರಿ ಆಗಿದೀವಿ ನಾವು, ಹೈಲ್ಯಾಂಡ್ ಹೋಮ್ ಸ್ಟೇ ಅಂತ. ಸೊ ಪ್ರಾಪರ್ಟಿಲಿ ಇದನ್ನ ನಾವು ವೆಲ್ಕಮ್ ಮಾಡೋದಕ್ಕೆ ಸರ್ ಸಾಕು, ಆಯ್ತು, ಸಿಕ್ತು, ಮರ್ಯಾದೆ ಸಿಕ್ತು. ಅಂದ್ರೆ ವಾಟ್ ಆನ್ ಅಮೇಝಿಂಗ್ ಪ್ರಾಪರ್ಟಿ. ಅಂದ್ರೆ 150 ವರ್ಷಗಳ ಇತಿಹಾಸ ಇದೆಯಂತೆ ಈ ಪ್ರಾಪರ್ಟಿಗೆ. ಸಖತ್ತಾಗಿದೆ. ಈ ವೆದರ್ಗೂ, ಈ ಮಳೆ ಬರ್ತಾ ಇರೋದಕ್ಕೂ. ಇವ್ರ ಪ್ರಾಪರ್ಟಿ ಒಳಗಡೆನೆ ಒಂದು ನ್ಯಾಚುರಲ್ ಫಾಲ್ಸ್ ಇದೆ. ಎಲ್ಲ ವಿಸಿಟ್ ಮಾಡ್ಬೇಕು. ನಾವು ಈಗಷ್ಟೇ ಎಂಟರ್ ಮಾಡಿದ್ದೀವಿ. ಸ್ವರ್ಗ ಅಂದರೆ ಇದೆ ಅನಿಸುತ್ತೆ. ಹಿಂಗೆ ಪ್ರಾಪರ್ಟಿ ಒಳಗಡೆ ಎಂಟ್ರಿ ಆದರೆ ಇಲ್ಲೊಂದು ಹಾಲ್ ಏರಿಯಾ ಇದೆ. ನಿಮ್ಗೆ ಇಡೀ ಪ್ರಾಪರ್ಟಿ ಎಲ್ಲ ಆ್ಯಂಟಿಕ್ ಪೀಸ್ಗಳು ನೋಡೋದಕ್ಕೆ ಸಿಗುತ್ತೆ. ಹಳೆ ಪಾತ್ರೆಗಳು ಯೂಸ್ ಮಾಡ್ತಾ ಇದ್ದಿದ್ದು, ಅಥವಾ ಹಳೆ ಟೇಪ್ ರೆಕಾರ್ಡರು. ಆಮೇಲೆ ಒಂಥರ ಒಂದು ಸ್ವಲ್ಪ ಎಂಟರ್ ಆದ ತಕ್ಷಣ ಹಳೇ ಹಾರರ್ ಮೂವಿ ಎಲ್ಲ ನೆನಪಾಗುತ್ತೆ. ಇದು ಓಪನ್ ಮಾಡೋದು ಹೆಂಗೆ?
ಯಾಕಂದರೆ ಹಾರರ್ ಮೂವಿಗಳಲ್ಲಿ ಇರುತ್ತೆ ಗೊತ್ತಾ ಪಿಯಾನೋ ಸೌಂಡು, ಎಕ್ಸಾಕ್ಟ್ಲಿ ಅದೇ ಸೌಂಡ್ ಇದೆ. ಯೋವೇ ಗಣೇಶ, ನಾನೊಂದು ಕೆಲಸ ಮಾಡ್ತೀನಿ, ಈ ಗಣಪತಿ ಎದುರುಗಡೆನೆ ಒಂದು ರೂಮ್ ಇದೆ, ಅದನ್ನ ತಗೊಂಡ್ಬಿಡ್ತೀನಿ ನಾನು. ಖುಷು ಹಿಂಗೆ ಅಂದರೆ 4 ರೂಮ್ಸ್ ಇದೆ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಲಿ. ಎಲ್ಲ ಒಂಥರ ರೂಮು ಆ್ಯಂಟಿಕ್ ಫೀಲ್ ಕೊಡುತ್ತೆ ಆ್ಯಂಡ್ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ವೆರಿ ಗುಡ್ ಪ್ರಾಪರ್ಟಿ, ವೆರಿ ಗುಡ್ ಪ್ರಾಪರ್ಟಿ. ಆ ಕಡೆನೂ ರೂಮ್ ಇದೆ. ಇಲ್ಲಿ ಬಂದರೆ ಡೈನಿಂಗ್ ಏರಿಯಾ, ಅಂದರೆ ಫುಲ್ ಫ್ಯಾಮಿಲಿ ಬಂದಾಗ ಸ್ಟೇ ಮಾಡ್ಬೋದು, ಅಥವಾ 4 ಕಪಲ್ ಬಂದ್ರೂ ಸ್ಟೇ ಮಾಡ್ಬೋದು. ಮಿರರ್ಸ್ ಎಲ್ಲ ಫುಲ್ ಆ್ಯಂಟಿಕ್ ಲುಕ್ ಇರೋ ಮಿರರ್ಸ್. ಮಕ್ಕಳೆಲ್ಲ ಏನು ಮಾಡ್ತಿದ್ದಾವೆ ನೋಡೋಣ, ಗಂಡು ಮಕ್ಕಳೆಲ್ಲ. ಏನು ಸರ್, ಬಂದ ತಕ್ಷಣ ಕ್ಯಾರಮ್ ಬೋರ್ಡ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಏನು ಮಾಡೋದು, ನೆಟ್ವರ್ಕ್ ಇಲ್ಲ, ಫೋನ್ ಹಿಡ್ಕೊಂಡು ಕುಡ್ಕೊಳಕ್ಕಾಗಲ್ವ, ಅದಕ್ಕೆ ಕ್ಯಾರಮ್ ಬೋರ್ಡ್ ಹಿಡ್ಕೊಂಡು ಕೂತಿದ್ದೀವಿ. ಓ ಮೈ ಗಾಡ್, ಇಲ್ಲಿ ಆಂಟಿಕ್ ಪೀಸ್ಗಳು ಒಂದು ಖಜಾನೆ ಇದೆ. ಕ್ಯಾಮ್ರಾನಾ ಇದು? ಇದ್ ನನಗೆ ಗೊತ್ತು, ನಮ್ ಕಡೆ ಎಲ್ಲ ಅಡಿಗೆ ಮಾಡ್ತಾರಲ್ಲ, ಅನ್ನ ಬಸಿಯೋದು, ರೊಟ್ಟಿ ಹಿಟ್ಟು ಇದ್ ಮಾಡೋದು, ಅದೆಲ್ಲ. ಯಾವುದು? ಓ ನೋಡಿ, ಬೋಳೆಲ್ಲ ಸಿಕ್ಕಿದ್ರೆ ಏನ್ ಬೇಕಾದ್ರೆ ತಗೊಳ್ಳಿ ಇದು, ಮತ್ತೆ ಇಲ್ಲಿ ರಿಟರ್ನ್ ಸಾಕು. ಇದು ನೀವು ಹೇಳಿದ್ರು ಸ್ಟವ್ ನೋಡಿ, ಹಳೆ ಕಾಲದ ಸ್ಟವ್ ಇದು. ಹೆಂಗೆ ಮಣ್ಣೆಣ್ಣೆ ಸಿಮೆಣ್ಣೆ ಹೆಂಗ್ ಹೋಗಿದ್ದು, ಸಿಮೆಣ್ಣೆ ಅದರಲ್ಲಿ ಹಾಕ್ಬಿಟ್ಟು ಪಲ್ಟಿ ಮಾಡ್ಬೇಕು, ಈ ಬಾಟ್ಲಲ್ಲಿ ಹಾಕಿ ಪಲ್ಟಿ ಮಾಡ್ಬೇಕು, ಆಮೇಲೆ ಇಲ್ಲಿ ಇವರು ಇದನ್ನೆಲ್ಲ ನೋಡ್ಕೊಳ್ಳೋ ಜಾರ್ಜ್ ಅಂಕಲ್. ನೀವೇ ಮಾಡಿಸಿರೋದಾ ಇದು? ಅಂಗಡಿಯಲ್ಲಿ ಮಾಡಿ ಅದು ನೋಡಿ, ಲಾಸ್ಟ್ ಒಂದು ಹಾ. ಬನ್ನಿ, ಕೇರಂ ಬೋರ್ಡ್ ಬಂತು, ಬೇಗ ಬರ್ಬೇಕು. ಏನಿದು, ಆರಾಮ್ ಚೇರ್ ತರನಾ? ಸಕ್ಕದಾಗಿದೆ ಆರಾಮ್ ಚೇರ್. ಈ ವೆದರು ಚೇರ್ ಕಮ್ ಬೆಡ್ ತರ ಆಗ್ತಿತ್ತಾ ಇದು? ಓ, ಅದಕ್ಕೆ ಮುಂದೆ ಹೇಳ್ಕೊಂಡ್ರೆ ಸೂಪರ್. ಹಾ, ಈಗ ಬೆಂಡ್ ಆಗ್ಬೋದಾ? ಓಹೋ, ವೆದರು ಜಾರ್ಜ್ ಅಂಕಲ್ ಮಾಡಿಕೊಟ್ಟಿದ್ದು ಬಿರಿಯಾನಿ. ನಾನು ಇಲ್ಲೇ ಒಂದು ನ್ಯಾಪ್ ತಗೋತೀನಿ. ಮಚ್ ನೀಡೆಡ್ ಬ್ರೇಕ್ ಬೇಬಿ. ಏನ್ ನೀವು 2 ಪಾನ್ ಹೊಡೆದ ತಕ್ಷಣ ನಾವು ಹೋಗ್ಬಿಟ್ವಿ ಅನ್ಕೋಬೇಕಾ? ನಾನು ಕಮಾನ್ ಶರತ್ ನಾಗರಾಜ್ ಗೌಡ. ಅಯ್ಯೋ, ಹೊಡೆದೇ ಬಿಟ್ರಾ? ನಮ್ಮ ಟೀಮ್ ಅಲ್ಲ ನೀವು ಆಡೋದು ನನಗೆ ಇಷ್ಟ ಇಲ್ಲ. ಬ್ಲ್ಯಾಕ್ ಹೊಡಿರಿ, ಬ್ಲ್ಯಾಕ್. ವಿಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ದೇವರಾಣೆ ಹೋಗಲ್ಲ. ಐ ಡೋಂಟ್ ಲೈಕ್ ಯು. ಅಯ್ಯೋ ದೇವರೇ ಪರಮಾತ್ಮ. ಎತ್ತದೆ ಅಂಕೋ, ಕಾರಿಗೆ ಹೆಂಗ್ ಡ್ಯಾಮೇಜ್ ಆಗುತ್ತೆ ಅಂತ ನೋಡ್ತಿದ್ದಾಳೆ ಅವಳು.
ಆಕ್ಚುಲಿ ಹಂಗೆ ಮಾಡೋದು. ಒಳಗಾಡಿ ಒಳಗೆ. ಅದು ಆಟ ಆದ್ರೆ ಗುಡ್ ಒನ್ ಗುಡ್ ಒನ್. ಹೈಲ್ಯಾಂಡ್ ಎಸ್ಟೇಟ್ಸ್ ಅಂತ ಈ ಪ್ರಾಪರ್ಟಿ. ಆ್ಯಕ್ಚುಲಿ ನಾವು ನಿನ್ನೆ ವ್ಲಾಗ್ ಶುರು ಮಾಡಿದೆ, ಬಟ್ ಎಷ್ಟೊತ್ತಿಗೆ ನಾವೆಲ್ಲ ಮಾತಾಡಿಕೊಂಡು ಆಟ ಆಡಿಕೊಂಡು ಇಲ್ಲಿ ತುಂಬ ಗೇಮ್ಸ್ ಇದೆ, ತುಂಬ ಒಳ್ಳೆ ಪ್ರಾಪರ್ಟಿ, ವಾಲಿಬಾಲ್ ಎಲ್ಲ ಆಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ವ್ಲಾಗೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ 1 ನೈಟ್ ಸ್ಟೇಗಷ್ಟೇ ನಾವು ಇಲ್ಲಿಗೆ ಬಂದಿದ್ದು. ಯಾವ ಥರದೊಂದು ಪ್ರಾಪರ್ಟಿ ಅಂದರೆ ಐ ಆಮ್ ಶ್ಯೂರ್ ನೆಕ್ಸ್ಟು ಫುಲ್ ನಮ್ಮ ಅಪ್ಪ ಅಮ್ಮ ಫುಲ್ ಫ್ಯಾಮಿಲಿನೆಲ್ಲ ಕರ್ಕೊಂಬರ್ಬೇಕು ಅನ್ಸೋ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಜಾರ್ಜ್ ಅಂಕಲ್ ಅಂತ ಇದ್ದಾರೆ, ಅವರು ನಮಗೆ ಫುಡ್ ಮಾಡಿಕೊಡೋದಾಗಿರ್ಬೋದು, ಟೇಕ್ ಕೇರ್ ಮಾಡೋದಾಗಿರ್ಬೋದು. ವೆರಿ ಗುಡ್ ಎನ್ವೈರನ್ಮೆಂಟ್. ಖಂಡಿತವಾಗ್ಲೂ ಮತ್ತೊಂದು ಸಲ ನಾನು ಬರ್ತೀನಿ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ಮಿನಿ ವ್ಲಾಗ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದು ನೆಕ್ಸ್ಟ್ ಡೇ. ಬಾಯ್, ಲವ್ ಯು.